ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ವಿಭಜನೆಯಾಗಿ ಅದರಿಂದ ಕಾಗವಾಡ ತಾಲೂಕು ಪ್ರತ್ಯೇಕ ತಾಲೂಕು ಆಗಿ ವಿಂಗಡಣೆ ಆಯಿತು. ಆದರೆ ಇದು ಹೆಸರಿಗೆ ಮಾತ್ರ, ಅಂದರೆ ನಾಮಕೆ ಅಂತಾರಲ್ಲ ಆ ಥರ. ಅಥಣಿಯಿಂದ ಕಾಗವಾಡ ತಾಲೂಕು ಅಂತೂ ಬೇರೆ ಆಯಿತು ಸರಿ, ಆದರೆ ಜನಸಾಮಾನ್ಯರ ಪರದಾಟ ಅಂತೂ ತಪ್ಪಲಿಲ್ಲ. ಇದಕ್ಕಿಂತ ಮೊದಲು ಅಥಣಿಗೆ ಹೋಗಿ ಬರುವುದು ಸಮಸ್ಯೆ, ಆದರೆ ಈಗ ತಾಲೂಕು ಆಡಳಿತ ಕಾರ್ಯಾಲಯಗಳ ಸಮಸ್ಯೆ, ಅಧಿಕಾರಿಗಳ ಸಮಸ್ಯೆ, ದಾಖಲಾತಿಗಳ ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಗಳನ್ನು ಜನಸಾಮಾನ್ಯರು ಎದುರಿಸಬೇಕಾಗುತ್ತಿದೆ. ಅದರಂತೆ ಭಾರತ ಸರ್ಕಾರದ ನ್ಯಾಯಾಂಗ ವ್ಯವಸ್ಥೆಯು ಸುಸಜ್ಜಿತವಾಗಿ ನಡೆಯಬೇಕಾಗಿತ್ತು. ಆದರೆ ನ್ಯಾಯಾಧೀಶರೇ ರಸ್ತೆಗಿಳಿದು ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕೂಗುವ ಪರಿಸ್ಥಿತಿ ಈ ಸರ್ಕಾರದಲ್ಲಿ ನಡೆದಿದೆ ಅಂತ ಹೋರಾಟಗಾರರ ಕೂಗು ಆಗಿದೆ. ಹಲವು ವರ್ಷಗಳ ಹಿಂದೆ ಕಾಗವಾಡ ತಾಲೂಕು ಅಂತ ಘೋಷಣೆಯಾಗಿದೆ, ಆದರೆ ಇಲ್ಲಿ ಯಾವುದೇ ರೀತಿಯ ಅನುಕೂಲಗಳಿಲ್ಲ. ನ್ಯಾಯಾಲಯ ಅಂತೂ ಹದಗೆಟ್ಟು ಹೋದ ಕಟ್ಟಡದಲ್ಲಿಯೇ ಇದೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಕೂಡಲು ಕುರ್ಚಿಯೂ ಕೂಡ ಇಲ್ಲ. ಸೊ ಅದಕ್ಕೆ ನ್ಯಾಯಾಲಯವನ್ನು ಸುಸಜ್ಜಿತವಾದ ಕಟ್ಟಡದಲ್ಲಿ ನಡೆಸುವಂತಾಗಬೇಕು. ಅಲ್ಲಿ ಬಂದವರಿಗೆ ಅಟ್ಲೀಸ್ಟ್ ಕುಡಿಯಲು ನೀರು ಆದರೂ ಬೇಕು. ಅಲ್ಲದೆ ನ್ಯಾಯಾಲಯವನ್ನು ಸುಸಜ್ಜಿತವಾದ ಹೆಚ್ಚಿನ ಜಾಗ ಇದ್ದಲ್ಲಿಯೇ ಹೊಸ ಕಟ್ಟಡ ಕಟ್ಟಿ ಅನುಕೂಲ ಮಾಡಿಕೊಡಬೇಕು ಎಂದು ಕಾಗವಾಡ ತಾಲೂಕಾ ನ್ಯಾಯಾಧೀಶರ ಆಗ್ರಹ ಹೋರಾಟವಾಗಿದೆ. ಸೊ ಅದಕ್ಕೆ ನಮ್ಮ ವಾಹಿನಿಯ ಶೀರ್ಷಿಕೆಯಂತೆ ನ್ಯಾಯವಾದಿಗಳಿಗೆ ನ್ಯಾಯ ಬೇಕು, ಕಾಗವಾಡ ನ್ಯಾಯಾಲಯ ಕಟ್ಟಲು ಜಾಗ ಬೇಕು ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡವನ್ನು ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ತಾಲೂಕಿನಲ್ಲಿ ಈ ನಮ್ಮ ನ್ಯಾಯವಾದಿಗಳ ಸಂಘದ ಒಂದು ಮುಂದಾಳತ್ವ ನೇತೃತ್ವದಲ್ಲಿ ಏನು ನಮ್ಮ ನ್ಯಾಯಾಲಯಕ್ಕೆ ಸ್ಥಳ ಮಂಜೂರಾತಿಗಾಗಿ ಏನು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ಇವತ್ತು ಮೊದಲ ದಿವಸ. ಈ ಧರಣಿ ಸತ್ಯಾಗ್ರಹ ಒಂದು ಏನು ನಿಯೋಜನೆ ಮಾಡಿದೆ, ಈ ನಿಯೋಜನೆ ನಮ್ಮ ಸಮಸ್ತ ಶೆಡ್ಬಾ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಪರವಾಗಿ ನಿಮಗೆ ಬೆಂಬಲವನ್ನು ಸೂಚಿಸಿದೆ. ಈ ಸಂದರ್ಭದಲ್ಲಿ ನನಗೆ ಎರಡು ಮಾತು ಹೇಳಿದ್ದು ಬಹಳ ಮಹತ್ವದ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇನಂದ್ರೆ, ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ನಾವು ಸಾಕ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4 ಪಿಂಡಗಳನ್ನು ನಾವು ಇವತ್ತಿನ ದಿವಸ ತಿಳ್ಕೋಬಹುದು. ಒಂದು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಮತ್ತು ಪತ್ರಿಕಾರಂಗ. ಈ ಬಹಳ ಸಂವಿಧಾನಿಕವಾದಂತಹ ಒಂದು ಸಂಸ್ಥೆ ಮತ್ತು ಗೌರವವಾದ ಸಂಸ್ಥೆ ಏನಂತಂದ್ರೆ ನ್ಯಾಯ. ಈ ನ್ಯಾಯ ವ್ಯವಸ್ಥೆ ಸಾಮಾನ್ಯ ನಾಗರಿಕರು ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರ್ತವ್ರು, ನ್ಯಾಯವನ್ನ ಪಡೀಲಿಕ್ಕೆ ಹೋರಾಟ ಮಾಡ್ತಕ್ಕಂಥ ಜನ ರಸ್ತೆ ಮೇಲೆ ನಾವು ಏನ್ ಕೇಳ್ತೀವಪ್ಪ ಅಂದ್ರೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು ನಾವು ಕೇಳ್ತೀವಿ ಸಾಮಾನ್ಯ. ಆದ್ರೆ ಇವತ್ತಿನ ದಿವಸ ನಮ್ಮ ನಾಗರಿಕ ಸರ್ಕಾರ, ನಾಗರಿಕ ವ್ಯವಸ್ಥೆ ಒಳಗ ಇವತ್ತಿನ ದಿವಸ ನ್ಯಾಯವಾದಿಗಳ ರಸ್ತೆಗೆ ಇಳಿದು ಒಂದು ಹೋರಾಟ ಮಾಡಿ ನ್ಯಾಯ ಯಾಕೆ ಕೊಡಬೇಕು ಅಂದ್ರೆ ಸಾಮಾನ್ಯ ಜನರು ಹಿಡ್ಕೊಂಡು ನ್ಯಾಯ ಕೇಳ್ತಕ್ಕಂಥ ಪರಿಸ್ಥಿತಿ ಇದು ನಾಗರಿಕ ಸರ್ಕಾರದ ವ್ಯವಸ್ಥೆ ಅಲ್ಲ ಅಂತ ನಾನು ಖಂಡಿಸ್ತೇನೆ. ಈ ವ್ಯವಸ್ಥೆ ಅದಕ್ಕೆ ಮಾನ್ಯ ಸರ್ಕಾರ, ಮಾನ್ಯ ಘನ ಸರ್ಕಾರ, ಕರ್ನಾಟಕ ರಾಜ್ಯ ಘನ ಸರ್ಕಾರ ನಮ್ಮ ನ್ಯಾಯವಾದಿಗಳ ಏನು ಸಂಘಟನೆಯವರು ಏನು ಹೋರಾಟ ಮಾಡ್ತಾರೋ ಧರಣಿ ಸತ್ಯಾಗ್ರಹ, ಆ ಸತ್ಯಾಗ್ರಹವನ್ನ ಗಮನಿಸಿ ಸೂಕ್ತವಾದಂತಹ ಸ್ಥಳದ ಅವಕಾಶ ಮತ್ತು ಇನ್ನಿತರ ಎಲ್ಲ ಅವಕಾಶ ನ್ಯಾಯವಾದಿಗಳು ಬಾರ್ ಅಸೋಸಿಯೇಷನ್ ಏನು ಫೆಸಿಲಿಟಿ ಬೇಕು, ಏನು ಸೌಲಭ್ಯಗಳು ಬೇಕು, ವಿಶೇಷವಾಗಿ ನ್ಯಾಯವಾದಿಗಳು ಅನ್ನೋದಿರ್ತಾನೋ ಅವ್ರ ಹೋರಾಟ ಅನ್ನೋದಿರ್ತಾನೋ ಇದು ನಮ್ಮ ಹೋರಾಟ, ನಮಗಾಗಿ ಮಾಡ್ತಕ್ಕಂಥ ಹೋರಾಟ. ನ್ಯಾಯವಾದಿಗಳು ವಿಶೇಷವಾಗಿ ನಾವು ಅಭಿನಂದನೆ ಧನ್ಯವಾದಗಳು ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಪರವಾಗಿ ಮಾಡ್ತಾ ಇದ್ರು. ಯಾಕಂದ್ರೆ ಕಾಗವಾಡದಲ್ಲಿ ನ್ಯಾಯಾಂಗ ಏನು ವ್ಯವಸ್ಥೆ ನನಗಾದಂತ ಘಟನೆ, ಕುಡ್ರಾಕ್ ಜಾಗ ಎಲ್ಲ ಕುಡಿಯಕ್ಕೆ ನೀರು ವ್ಯವಸ್ಥೆ ಇಲ್ಲ, ಬಿಸ್ಲಾಗ ದೂರ ಇರ್ತೀವಿ. ಅವರು ನಮ್ ಇವ್ರು ಕಾಲ್ ಮಾಡ್ತಾರೆ ಸುಬಾಡಾನೆ ಅಂತಂದ್ರೆ ಎಕ್ಸಾಂಪಲ್ ನಮ್ದು ಆಗ್ತಿಲ್ಲ. ನಾವು ಅಲ್ಲಿ ಹೋಗಿ ಅಟೆಂಡ್ ಮಾಡಿದ್ರೆ ಲೈಸೆನ್ಸ್ ಆಗಿ ಆಪ್ಷನ್ ಆಗಿದೆ. ಈ ವ್ಯವಸ್ಥೆ ಆಗಬಾರ್ದು. ನಿಮ್ಗೆ ಏನ್ ಬೇಡಿಕೆ ಒಳ್ಳೆ ಬೇಡಿಕೆ ನಮ್ಮ ಸ್ಥಳೀಯ ಶಾಸಕರಾಗಲಿ, ಮಾಜಿ ಶಾಸಕರಾಗಲಿ ಎಲ್ಲರೂ ಟೋಟಲಿ ಒಟ್ಟಿಗೆ ರಾಜಕೀಯ ಮಾಡಕ್ಕೆ ಬಂದಿದ್ದೀವಿ. ಎಲ್ಲರೂ ಕೂಡಿ ಈ ನಮ್ಮ ಸಾಮಾನ್ಯ ಜನರ ಬೇಡಿಕೆ ನ್ಯಾಯವಾದಿಗಳ ಮುಖಾಂತರ ಏನು ಸತ್ಯಾಗ್ರಹ ಮತ್ತೊಂದರ ನಮ್ಮ ದಲಿತ ಸಂಘಟನೆ ಪರವಾಗಿ ಸಹಿತ ನಮ್ಮ